Hello students, today let's see about the files. So ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಫೈಲ್ ಅಂದರೆ ಏನಕ್ಕೆ ಟು ಸ್ಟೋರ್ ಸಮ್ ಇನ್ಫಾರ್ಮೇಷನ್. ಓಕೆ, ಅದಕ್ಕೆ ನಾವು ಫೈಲ್ ಅಂತೀವಿ. ಡೇಟಾ ಸ್ಟ್ರಕ್ಚರ್ಲು ಅಷ್ಟೇ. ಫೈಲ್ ಮೀನ್ಸ್ ಇಟ್ ಇಸ್ ಎ ಗ್ರೂಪ್ ಆಫ್ ರಿಲೇಟೆಡ್ ಡೇಟಾ ವಿ ಆರ್ ಸ್ಟೋರಿಂಗ್ ಇನ್ ಒನ್ ಫೈಲ್. ಅಂದರೆ ರಿಲೇಟೆಡ್ ಡೇಟಾನ ಒಂದು ಫೈಲ್ ಒಳಗಡೆ ಸ್ಟೋರ್ ಮಾಡ್ತೀವಿ. ಸೊ ಫೈಲಲ್ಲಿ ಯಾವುದೇ ಇನ್ಫಾರ್ಮೇಷನ್ನ ನೀವು ಸ್ಟೋರ್ ಮಾಡಿದ್ರೆ that is permanent storage anta. So to store the related data permanently we are using files. So ಏನು ಯೂಸು, ರಿಲೇಟೆಡ್ ಡೇಟಾ ಒಂದೇ ಕಡೆ ಇದ್ದರೆ ಆ ಫೈಲ್ನ ಒಂದು ಡ್ರೈವಿಂದ ಇನ್ನೊಂದು ಡ್ರೈವ್ಗೆ ನೀವು ಶಿಫ್ಟ್ ಮಾಡ್ಕೋಬೋದು, ಅಥವಾ ಯು ಕ್ಯಾನ್ ಟ್ರಾನ್ಸ್ಫರ್ ಫ್ರಮ್ ಒನ್ ಕಂಪ್ಯೂಟರ್ ಟು ಅನದರ್ ಕಂಪ್ಯೂಟರ್ ಆಲ್ಸೋ. ಸೊ ನೀವು ಒಂದು ಫೈಲ್ನ ಪೆನ್ ಡ್ರೈವ್ ಹಾಕ್ಕೊಂಡು ಮತ್ತೆ ಆ ಪೆನ್ ಡ್ರೈವಿಂದ ಇನ್ನೊಂದು ಸಿಸ್ಟಮ್ಗೆ ಆ ಫೈಲ್ನ ಟ್ರಾನ್ಸ್ಫರ್ ಮಾಡ್ತೀರಿ. ಮೀನ್ಸ್ ಯು ಕ್ಯಾನ್ ಟ್ರಾನ್ಸ್ಫರ್ ದ ಫೈಲ್ from one place to another or one computer to another computer. So in the same way data structure lo ನಾವು ಅದೇ ರೀತಿ ಯೂಸ್ ಮಾಡ್ತೀವಿ ಫೈಲ್ಸ್ನ. ಸೊ ನಾವು ಆಕ್ಚುಲಿ ಹೇಳ್ತೀವಿ, ನೀವು ಯಾವುದೇ ಸಿ ಪ್ರೋಗ್ರಾಮಿಂಗ್ ಬರೆದ್ರೆ ಏನಿರುತ್ತೆ stdio.h ಹೆಡರ್ ಫೈಲ್ಸ್ ಬರೀತೀವಿ. ಸೊ ಹೆಡರ್ ಫೈಲ್ಸಲ್ಲಿ ಏನಿರುತ್ತೆ, ಎಲ್ಲ ಲೈಬ್ರರಿ ಫಂಕ್ಷನ್ಸ್ ಇರ್ತವೆ. ಸೊ ಫೈಲ್ಸ್ ರಿಲೇಟೆಡ್ ಯಾವ್ಯಾವ ಫಂಕ್ಷನ್ ಇರುತ್ತೆ stdio.h ಅಲ್ಲಿ ಅಂತ. So first function is fopen. So this function is used to open a file. So file na open ಮಾಡೋದಕ್ಕೆ ನೀವು ಯೂಸ್ ಮಾಡ್ತೀರಿ ಇದನ್ನ. ಓಕೆ, ಸೊ ನೆಕ್ಸ್ಟ್ close. ಸೊ ಫೈಲ್ ಓಪನ್ ಮಾಡಿ ಸಮ್ ಆಪರೇಷನ್ ಪರ್ಫಾರ್ಮ್ ಮಾಡ್ತೀರಾ ಅಂಡ್ ದೆನ್ ನೀವು ಕ್ಲೋಸ್ ಮಾಡ್ಬೇಕು ಫೈಲ್ ಅಂದ್ರೆ ಯಾವ ಫಂಕ್ಷನ್ ಯೂಸ್ ಮಾಡ್ತೀರಾ, close ಅಂತ ಯೂಸ್ ಮಾಡ್ತೀರಿ. ಓಕೆ, ಸೊ ನೆಕ್ಸ್ಟ್ get c means read a character from a file. ಸೊ ಆ ಫೈಲಲ್ಲಿ ಒಂದೇ ಒಂದು ಕ್ಯಾರೆಕ್ಟರ್ನ ನೀವು ರೀಡ್ ಮಾಡ್ಕೋಬೇಕು ಅಂದರೆ ಅವಾಗ get c ಯೂಸ್ ಮಾಡ್ತೀರಾ. ಅಗೇನ್ put c means you are storing one character to the file. ಸೊ ಒಂದೇ ಒಂದು ಕ್ಯಾರೆಕ್ಟರ್ನ ಫೈಲ್ಗೆ ಸ್ಟೋರ್ ಮಾಡ್ತಿದ್ದೀರಾ ಅಂದರೆ ರೈಟ್ ಮಾಡ್ತಿದ್ದೀರಾ. ಸೊ ನೀವೇನು ತಗೊತಾ ಇದ್ದೀರೋ ಫೈಲಿಂದ ಅದಕ್ಕೆ ರೀಡ್ ಅಂತೀವಿ. ಸೊ ನೀವೇನು ಸ್ಟೋರ್ ಮಾಡ್ತಾ ಇದ್ದೀರೋ ಅದಕ್ಕೆ ರೈಟ್ ಅಂತ ಅಂತೀವಿ. ಓಕೆ, ಸೊ ನೆಕ್ಸ್ಟ್ scanf. ಸೊ scanf ಆಲ್ರೆಡಿ ನಿಮಗೆ ಗೊತ್ತಿದೆ, ಟು ರೀಡ್ ಎ ಸ್ಟ್ರಿಂಗ್. ಓಕೆ, ಸೆಟ್ ಆಫ್ ಡೇಟಾನ ಒಂದು ಲೈನ್ ಫುಲ್ಲಿಗೆ, ಒಂದೇ ಒಂದು ಕ್ಯಾರೆಕ್ಟರ್ ಅಲ್ಲ, ನೀವು ಒಂದು ಫೈಲ್ ಫುಲ್ಲು ಒಂದು ಲೈನ್ ಫುಲ್ಲು ನೀವು ಸ್ಕ್ಯಾನ್ ಮಾಡಬೇಕು ಅಂದರೆ ನೀವೇನು ಮಾಡ್ತೀರಾ, ಯೂಶಲಿ ಸಿ ಪ್ರೋಗ್ರಾಮಿಂಗಲ್ಲಿ scanf ಯೂಸ್ ಮಾಡ್ತೀರಾ. ಬಟ್ ಫೈಲಲ್ಲಿರೋ ಇನ್ಫಾರ್ಮೇಷನ್ ಸೆಟ್ ಆಫ್ ಡೇಟಾನ ನೀವು ರೀಡ್ ಮಾಡ್ಕೋಬೇಕು ಅಂದರೆ scanfನ ಯೂಸ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ printf. ಸೆಟ್ ಆಫ್ ಡೇಟಾನ ನೀವು ಫೈಲಲ್ಲಿ ಸ್ಟೋರ್ ಮಾಡ್ತೀರಾ ಅಂದರೆ ಪ್ರಿಂಟ್ ಮಾಡ್ತೀರಾ. ರೈಟ್ಸ್ ಎ ಸೆಟ್ ಆಫ್ ಡೇಟಾ ಟು ಎ ಫೈಲ್, ಅದಕ್ಕೆ ನಾವು printf ಅಂತ ಅಂತೀವಿ. ಸೊ ನೆಕ್ಸ್ಟ್ ಇಸ್ get w ಮೀನ್ಸ್ ರೀಡ್ಸ್ ಅನ್ ಇಂಟೀಜರ್. get c ಅಂದ್ರೆ ಒಂದೇ ಒಂದು ಕ್ಯಾರೆಕ್ಟರ್ನ ರೀಡ್ ಮಾಡುತ್ತೆ, ಬಟ್ get w ಅಂದ್ರೆ ಒಂದು ಇಂಟೀಜರ್ನ ರೀಡ್ ಮಾಡುತ್ತೆ. ಇಟ್ ವಿಲ್ ರೀಡ್ಸ್ ಎ ಇಂಟೀಜರ್ ಫ್ರಮ್ ದ ಫೈಲ್. ಸೊ ನೆಕ್ಸ್ಟ್ ಇಸ್ put w. ಸೊ put w means writes an integer to a file. ಅಂದ್ರೆ ಒಂದು ಯಾವುದೋ ಒಂದು ಇಂಟೀಜರ್ನ ನೀವು ಫೈಲಲ್ಲಿ ಸ್ಟೋರ್ ಮಾಡ್ತೀರಾ, ಅದಕ್ಕೆ ನೀವು put w ನ ಯೂಸ್ ಮಾಡ್ತೀರಾ. ಸೊ ನೆಕ್ಸ್ಟ್ ಇಸ್ fseek ಮೀನ್ಸ್ ಡಿಸೈಡ್ ಲೊಕೇಶನ್ಗೆ ನೀವು ಕರ್ಸರ್ನ ಪ್ಲೇಸ್ ಮಾಡ್ತೀರಾ. ಅಂದರೆ ಸೆಟ್ ದ ಪೊಸಿಷನ್ ಟು ಡಿಸೈಡ್ ಪಾಯಿಂಟ್, ಅಂದರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ನೀವು ಸೆಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇದು ಫೈಲ್, ಎಷ್ಟೊಂದು ಇನ್ಫಾರ್ಮೇಶನ್ ಇದೆ, ನೀವು ಈ ಪಾಯಿಂಟಿಗೆ ಪೊಸಿಷನ್ನ ಸೆಟ್ ಮಾಡ್ಬೇಕು. ಅವಾಗ ಯಾವ್ದು ಯೂಸ್ ಮಾಡ್ತೀರಾ, fseek ಅಂತ ಯೂಸ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಇಸ್ f10 ಮೀನ್ಸ್ ಗಿವ್ಸ್ ಕರೆಂಟ್ ಪೊಸಿಷನ್ ಇನ್ ದ ಫೈಲ್. ಸೊ ಅಂದರೆ ಕರೆಂಟ್ ಪೊಸಿಷನ್ನ ಅದು ಪ್ರೊವೈಡ್ ಮಾಡುತ್ತೆ, ಅಂದರೆ ಫೈಲಲ್ಲಿ ನೀವು ಎಲ್ಲಿದ್ದೀರಿ ಅಂತ. ಫಾರ್ ಎಕ್ಸಾಂಪಲ್ ಏನೋ ಇನ್ಫಾರ್ಮೇಶನ್ ರೈಟ್ ಮಾಡ್ತಾ ಇರ್ತೀರಾ, ಸೊ ನೀವು ಇಲ್ಲೆಲ್ಲೋ ರೈಟ್ ಮಾಡ್ತಿರ್ತೀರ, ಸೊ ಈ ಪೊಸಿಷನ್ ರಿಟರ್ನ್ ಆಗುತ್ತೆ ಯಾವುದು, f10 ಯೂಸ್ ಮಾಡಿದಾಗ. ಸೊ ಲಾಸ್ಟ್ ಈಸ್ ರಿವೈಂಡ್ ಮೀನ್ಸ್ ಇಟ್ ಸೆಟ್ ದ ಪೊಸಿಷನ್ ಟು ದ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ನೀವೆಲ್ಲರೂ ಇರಲಿ ರಿವೈಂಡ್ ಅಂದ ತಕ್ಷಣ ಫಸ್ಟ್ ಪೊಸಿಷನ್ಗೆ ಸೆಟ್ ಮಾಡುತ್ತೆ ಕರ್ಸರ್ನ, ಅದಕ್ಕೆ ನಾವು ರಿವೈಂಡ್ ಅಂತ ಅಂತೀವಿ. ಸೊ ದೀಸ್ ಆರ್ ಆಲ್ ದ ಫಂಕ್ಷನ್ಸ್ ಯು ಆರ್ ಯೂಸ್ಡ್ ಇನ್ ದ ಫೈಲ್ಸ್. ಓಕೆ, ಸೊ fopen, close, get c, put c, scanf, printf, get w, put w, fseek, f10 and rewind. Okay, these are all the some functions in the file. So next is
basic file operations. Basic file operations. So ಯಾವ್ಯಾವುದು ಅಂತ. ಸೊ ಫಸ್ಟ್ ಇಸ್ ನೇಮಿಂಗ್ ಎ ಫೈಲ್ ಅಂತ ಅಂತೀವಿ. ನೇಮಿಂಗ್ ಎ ಫೈಲ್ ಅಂದ್ರೆ ಒಂದು ಫೈಲ್ ನೇಮ್ ಕೊಡ್ಬೇಕು, ನೀವು ಹೆಂಗೆ ಕೊಡ್ತೀರಾ ಅಂತ. ಸೊ ನೀವು ಸೇವ್ ಮಾಡ್ತೀರಿ ಇನ್ಫಾರ್ಮೇಶನ್ ಎಲ್ಲ, ನೀವು ಒಂದು ಫೈಲಲ್ಲಿ ಸ್ಟೋರ್ ಮಾಡಿ ಅದಕ್ಕೊಂದು ನೇಮ್ ಕೊಡಬೇಕು. ಹೆಂಗ್ ಕೊಡ್ತೀರಾ ಅಂದ್ರೆ, ಸೊ ನೇಮ್ನ ನೀವು ಯಾವಾಗಲೂ ಡಬಲ್ ಕೋಟಲ್ಲಿ ಕೊಡ್ತೀರಾ. ಸೊ ಫೈಲ್ ನೇಮ್ ಯಾವಾಗಲೂ ಎಲ್ಲಿರುತ್ತೆ, ವಿತ್ ಇನ್ ದ ಡಬಲ್ ಕೋಟ್. ಅದ್ರ ಜೊತೆ ಏನಿರುತ್ತೆ, ಫೈಲ್ ನೇಮ್ ಮತ್ತೆ ಡಾಟ್ ಆದ್ಮೇಲೆ ಎಕ್ಸ್ಟೆನ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫೈಲ್ ನೇಮ್ ಡಾಟ್ ಎಕ್ಸ್ಟೆನ್ಷನ್ ಇರುತ್ತೆ, ಯಾವಾಗಲೂ ಫೈಲ್ ನೇಮ್ಸ್ ಹಿಂಗಿರ್ತಾವೆ. ಫಾರ್ ಎಕ್ಸಾಂಪಲ್ ಡೆಮೋ, ಇದು ಫೈಲ್ ನೇಮ್ ಡಾಟ್ TXT ಅಂದ್ರೆ ಟೆಕ್ಸ್ಟ್ ಫೈಲ್ ಅಂತ. ಸೊ ಇದನ್ನ ಡಬಲ್ ಕೋಟಲ್ಲಿ ಕೊಡ್ತೇವೆ. ಅಥವಾ ಫಾರ್ ಎಕ್ಸಾಂಪಲ್ lab1.c, ಸೊ ಇದು ಒಂದು ಫೈಲ್ ನೀವು ಸೇವ್ ಮಾಡ್ತಿರಲ್ಲ ಸಿ ಪ್ರೋಗ್ರಾಮ್ ಅಲ್ಲಿ, lab1.c ಇದಕ್ಕೆ ಫೈಲ್ ನೇಮ್ಸ್ ಅಂತ ಅಂತೀವಿ. ಮೀನ್ಸ್ ವಿತ್ ಇನ್ ದ ಡಬಲ್ ಕೋಟ್ ಯು ಆರ್ ರೈಟಿಂಗ್ ದ ಫೈಲ್ ನೇಮ್ and then first is file name dot extension. ಸೊ ಎಕ್ಸ್ಟೆನ್ಷನ್ ಯಾವ್ದಾದ್ರು ಆಗಿರ್ಬೋದು, ಇದಕ್ಕೆ ನೀವೇನಂತೀರಿ, ನೇಮಿಂಗ್ ಎ ಫೈಲ್ ಅಂತ ಅಂತೀರ. ಸೊ ನೆಕ್ಸ್ಟ್ ಆಪರೇಷನ್ ಇಸ್ ಓಪನಿಂಗ್ ಎ ಫೈಲ್. ಫೈಲ್ನ ನೀವು ಸೇವ್ ಮಾಡಿದ್ರಿ, ಇವಾಗ ಇನ್ಫಾರ್ಮೇಶನ್ ಎಲ್ಲ ಸ್ಟೋರ್ ಮಾಡಿ ಸೇವ್ ನೇಮ್ ಕೊಟ್ಟು ಸೇವ್ ಮಾಡಿದ್ದೀರ. ಸೊ ನೀವು ಹೆಂಗ್ ಓಪನ್ ಮಾಡ್ತೀರಾ ಅಂತ, ಓಪನಿಂಗ್ ಎ ಫೈಲ್. ಸೊ ಸಿಂಟ್ಯಾಕ್ಸ್ ಏನಿರುತ್ತೆ, ಫೈಲ್ ಸ್ಟಾರ್ FP, okay, and then FP is equal to fopen and then file name comma mode ಅಂತ ಅಂತೀವಿ. ಓಕೆ, ಸೊ ಇನ್ ದಿಸ್ ವೇ ಯು ಆರ್ ಓಪನಿಂಗ್ ಎ ಫೈಲ್. ಸೊ ಇಲ್ಲಿ ನೋಡ್ರಿ, ಫೈಲ್ಗೆ ಏನು ಕೊಟ್ಟಿದ್ದೀವಿ, ಪಾಯಿಂಟರ್ ವೇರಿಯಬಲ್ ನ ಕೊಟ್ಟಿದ್ದೀವಿ, ಸ್ಟಾರ್ FP ಅಂತ. ಮೀನ್ಸ್ ಇಟ್ ಇಸ್ ಎ ಪಾಯಿಂಟರ್ ವೇರಿಯಬಲ್ ಆಫ್ ಡೇಟಾ ಟೈಪ್. ಯಾವ ಡೇಟಾ ಟೈಪ್, ಫೈಲ್ ಇಟ್ ಸೆಲ್ಫ್ ಇಸ್ ಎ ಡೇಟಾ ಟೈಪ್. ಸೊ ನೀವು ಇದ್ರ ವೇರಿಯಬಲ್ ನೋಡಿ ಡೇಟಾ ಟೈಪ್ ಫೈಲ್ ಇದ್ದ ತಕ್ಷಣ ಏನ್ ಗೊತ್ತಾಗುತ್ತೆ, ಓ ಫೈಲ್ ಮೇಲೆ ನೀವೇನೋ ಆಪರೇಷನ್ ಮಾಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಸೊ ಫೈಲ್ ಇಸ್ ಎ ಡೇಟಾ ಟೈಪ್. ಇಂಟ್ ಕ್ಯಾರ್ ಎಲ್ಲ ಹೆಂಗೋ, ಸೊ ಫೈಲ್ ಈಸ್ ಆಲ್ಸೋ ಎ ಡೇಟಾ ಟೈಪ್ ಟು ರೆಪ್ರೆಸೆಂಟ್ ಎ ಫೈಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಎಕ್ಸಾಂಪಲ್ ನೋಡೋಣ. ಸೊ ದಿಸ್ ಇಸ್ ಸಿಂಟ್ಯಾಕ್ಸ್. ಎಕ್ಸಾಂಪಲ್ ಇಸ್ ಫೈಲ್ ಸ್ಟಾರ್ FP. So FP is equal to fopen. ಸೊ ಯಾವುದೋ ಒಂದು ತಗೊಂಡು demo.txt ಅಂತಾನೆ ತಗೊಂಡು. ಸೊ demo.txt. ಸೊ ಮೋಡ್ ಇಸ್ W. ಈ ರೀತಿ ಕೊಟ್ವಿ ಅಂದ್ರೆ ಫೈಲ್ ಡೇಟಾ ಟೈಪ್ ಒಂದು ಪಾಯಿಂಟರ್ ವೇರಿಯಬಲ್. ಆ ಪಾಯಿಂಟರ್ ವೇರಿಯಬಲ್ ಯೂಸ್ ಮಾಡ್ಕೊಂಡು ಯು ಆರ್ ಓಪನಿಂಗ್ ದ ಫೈಲ್ fopen. ಸೊ ಓಪನ್ ಮಾಡೋದಕ್ಕೆ ನಾನು ಆಲ್ರೆಡಿ ಫಂಕ್ಷನ್ ನೇಮ್ ಹೇಳಿದ್ದೆ, ದಟ್ ಇಸ್ fopen. ಸೊ demo.txt ಫೈಲ್ ನೇಮ್ ಯಾವುದೋ ಒಂದು ಕೊಟ್ಟಿದ್ದೀವಿ, demo.txt. ಸೊ ಓಪನ್ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ. ಸೊ ವಾಟ್ ಇಸ್ ದ ಪರ್ಪಸ್ ಟು ಓಪನ್ ದ ಫೈಲ್? ಅಲ್ಲಿ ಮೋಡ್ ಇರ್ತವೆ. ಸೊ 3 ಮೋಡ್ಸ್ ಇರುತ್ತೆ, R, W, A ಅಂತ. ಸೊ ಇಲ್ಲಿ ನಾನು ಏನಂತ ಕೊಟ್ಟಿದ್ದೀನಿ, W. ಸೊ R ಅಂದ್ರೆ ಏನು, ಟು read the information from the file. ಸೊ ಏನಕ್ಕಿದು, ಓನ್ಲಿ ರೀಡಿಂಗ್. ಸೊ ಇದೇನಕ್ಕೆ, ಟು ರೈಟ್ ದ ಇನ್ಫಾರ್ಮೇಶನ್. ಸೊ ಟು ಅಪೆಂಡ್ ದ ಇನ್ಫಾರ್ಮೇಶನ್. ಅಪೆಂಡ್ ಅಂದ್ರೆ ಏನು, ಇನ್ನೂ ಸಮ್ ಇನ್ಫಾರ್ಮೇಶನ್ ಆಡ್ ಮಾಡ್ತಾ ಹೋಗುತ್ತೆ ಅಥವಾ ಆಲ್ಟರ್ ಮಾಡುತ್ತೆ. ಸೊ ಅದಕ್ಕೆ ಅಪೆಂಡ್ ಅಂತ ಅಂತೀವಿ. ಸೊ ಇಲ್ಲಿ ನಾವು R ಅಂತ ಕೊಟ್ರೆ ಏನು, ಟು ಏನಕ್ಕೆ, ಏನ್ ಪರ್ಪಸ್ಗೆ ಓಪನ್ ಮಾಡ್ತಿದ್ರೆ ಫೈಲ್ನ, ಟು ರೀಡ್ ಎ ಇನ್ಫಾರ್ಮೇಶನ್ ಫ್ರಮ್ ದ ಫೈಲ್. ನಾನು ಇಲ್ಲಿ W ಅಂತ ಕೊಟ್ಟಿದ್ರೆ only you can write the information to the file. A ಅಂತ ಕೊಟ್ರೆ append ಅಂತ. So these are all the 3 modes to open a file. Okay, opening a file. Okay, so next is writing data into file. So this is okay, reading ಅದು ಓಪನ್ ಆಯಿತು. ನೆಕ್ಸ್ಟ್ ಬಿಫೋರ್ ರೈಟಿಂಗ್ ಫಸ್ಟ್ ಸಿ reading data from file. So next operation is reading.
ಸೊ ರೀಡಿಂಗ್ ಅಂದ್ರೆ ಏನು, ಸೇಮ್ ಓಪನ್ ಹೆಂಗ್ ಮಾಡ್ತಿರೋ ಹಂಗೆ. ಸೊ ಫೈಲ್ ಏನ್ ಕೊಡ್ತೀರಾ, ಸ್ಟಾರ್ ಎಫ್ ಪಿ ಇಸ್ ಈಕ್ವಲ್ ಟು, ಸೊ ರೀಡ್ ಮಾಡೋದಕ್ಕೆ ಏನ್ ಮಾಡ್ತೀರಾ, ಆಸ್ ಇಟ್ ಈಸ್ ಎಫ್ ಓಪನ್ ಯೂಸ್ ಮಾಡ್ಬೇಕು, ಎಫ್ ಓಪನ್. ಸೊ ಡೆಮೋ ಡಾಟ್ ಟಿ ಎಕ್ಸ್ ಟಿ and then read ಅಂತ ಕೊಡ್ತೀರಿ more. So this is the next operation, reading data from a file. So next operation is writing data into file. ಅದಕ್ಕೆ ಏನು ಮಾಡ್ತೀರಾ, as it is. ಸೊ ನೀವು ಎಫ್ ಓಪನ್ ಯೂಸ್ ಮಾಡಬೇಕು. ಸೊ ಫೈಲ್ ಸ್ಟಾರ್ ಎಫ್ ಪಿ ಇಸ್ ಈಕ್ವಲ್ ಟು ಎಫ್ ಓಪನ್. ಸೊ ಡೆಮೋ ಡಾಟ್ ಟಿ ಎಕ್ಸ್ ಟಿ. ಸೊ ಇಲ್ಲಿ ಏನ್ ಕೊಡ್ತೀರಾ, ರೈಟಿಂಗಿಗೆ ಡಬ್ಲ್ಯೂ ಅಂತ ಕೊಡ್ತೀರಾ ಅಷ್ಟೇ. ಮೋಡ್ಸ್ನ ಚೇಂಜ್ ಮಾಡ್ತಾ ಹೋಗ್ತೀರಾ. ಸೊ ಆಫ್ಟರ್ ಓಪನಿಂಗ್ ದ ಫೈಲ್ ಯು ಕ್ಯಾನ್ ರೀಡ್ ಎ ಡೇಟಾ ಫ್ರಮ್ ಫೈಲ್. ಸೊ ಅವಾಗ ಮೋಡ್ ಏನ್ ಕೊಡ್ತೀರಾ, ಆರ್ ಅಂತ ಕೊಡ್ತೀರಾ. ಸೊ ನೆಕ್ಸ್ಟ್ ರೈಟಿಂಗ್ ಡೇಟಾ ಇಂಟು ಫೈಲ್ಗೆ ಏನ್ ಮಾಡ್ತೀರಾ, ಮೋಡ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ರೀಡಿಂಗ್ ಫಾರ್ ರೈಟಿಂಗ್ ಎರಡಕ್ಕೂ ಯಾವ ಫಂಕ್ಷನ್ ಯೂಸ್ ಮಾಡ್ತೀರಾ, ಎಫ್ ಓಪನ್ ಫಂಕ್ಷನ್ ಯೂಸ್ ಮಾಡ್ತೀರಾ. ಸೊ ಲಾಸ್ಟ್ ಇಸ್ ಕ್ಲೋಸಿಂಗ್ ಎ ಫೈಲ್, ಲಾಸ್ಟ್ ಆಪರೇಷನ್. So after reading or writing, you have to close the file. Closing a file. So syntax is, so f close file pointer na kodtira, f close file pointer. Okay, so andre ನೀವು ಫೈಲ್ ಪಾಯಿಂಟರ್ ನ ಕೊಡಬೇಕು ಯಾವಾಗ, ಕ್ಲೋಸ್ ಮಾಡಿದ್ಮೇಲೆ. ಓಕೆ, ಸೊ ಎಕ್ಸಾಂಪಲ್ ನೀವು ಯಾವ್ದು ಕೊಟ್ಟಿದ್ರಿ, ಫಾರ್ ಎಕ್ಸಾಂಪಲ್ ಹೆಂಗ್ ಕೊಟ್ಟಿರ್ತೀರಾ, ಎಫ್ ಪಿ ಎಫ್ ಓಪನ್ ಅಂದ್ರೆ ಫೈಲ್ ಪಾಯಿಂಟರ್ ಯಾವ್ದಾಗಿರುತ್ತೆ, ಎಫ್ ಪಿ ಅಂತ. ಸೊ ನೀವು ಕ್ಲೋಸ್ ಮಾಡುವಾಗ ಏನ್ ಕೊಡ್ಬೇಕು, ಎಫ್ ಕ್ಲೋಸ್ ಆಫ್ ಎಫ್ ಪಿ ಅಂತ ಕೊಡ್ತೀರಾ. ಯಾವ್ದನ್ನ ಓಪನ್ ಮಾಡಿರ್ತೀರೋ ಆ ಫೈಲ್ ಪಾಯಿಂಟರ್ ನ ನೀವು ಕೊಡ್ತೀರಾ. ಓಕೆ, ದೀಸ್ ಆರ್ ಆಲ್ ದ ಆಪರೇಷನ್ಸ್ ಆಫ್ ದ ಫೈಲ್. ಸೊ ಫಸ್ಟ್ ವಾಟ್ ಇಸ್ ಫೈಲ್ ಅಂಡ್ ದೆನ್ ಫಂಕ್ಷನ್ಸ್, ಯಾವ್ಯಾವ ಫಂಕ್ಷನ್ ಯೂಸ್ ಮಾಡ್ತೀವಿ, ಅಂಡ್ ದೆನ್ ಆಪರೇಷನ್ಸ್ ಆಫ್ ದ ಫೈಲ್. ಯಾವ್ಯಾವ್ದು ಆಪರೇಷನ್ ಫೈಲ್, naming a file, opening a file, reading data from file and writing data into file. After that, at last, closing a file. Okay, so these are all the operations of the file. In the next class, let's see the program relating to the operation of the file.